ಕಬ್ಬಿಗೆ ಸರ್ಕಾರ ಘೋಷಿಸಿರುವ ಹೆಚ್ಚುವರಿ ದರ ಹಾಗೂ ಪ್ರೋತ್ಸಾಹ ಧನವನ್ನು ಕೊಡಿಸಿಕೊಡುವಂತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. ಅಪರ ಜಿಲ್ಲಾಧಿಕಾರಿ ಬಿ.ಸಿ. ಶಿವಾನಂದಮೂರ್ತಿಯನ್ನು ಭೇಟಿ ಮಾಡಿರುವ ಮುಖಂಡರು ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಸರ್ಕಾರ ರೈತ ಮುಖಂಡರುಗಳ ಜೊತೆಯಲ್ಲಿ ತೀರ್ಮಾನ ಮಾಡಿರುವ 25-26ನೇ ಸಾಲಿಗೆ ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ ದರ ₹50 ಹಾಗೂ ಸರ್ಕಾರದ ವತಿಯಿಂದ ಪ್ರೋತ್ಸಾಹ ಧನ ₹50ಗಳನ್ನು ಸರ್ಕಾರದ ಆದೇಶದಂತೆ ಕಾರ್ಖಾನೆಯವರ ಸಭೆ ಕರೆದು ತಕ್ಷಣದಲ್ಲೇ ಹಣವನ್ನು ಕೊಡಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದರು. ಈಗ ₹50 ಕಾರ್ಖಾನೆ ಹೆಚ್ಚುವರಿ ಕೊಡೋದು, ಸರ್ಕಾರ ₹50 ಸಬ್ಸಿಡಿ, ಕನಿಷ್ಠ ಈಗಾಗಲೇ ₹100 ಕೊಡ್ಬೇಕಲ್ಲ. ರಾಜ್ಯಾದ್ಯಂತ ಎಲ್ಲ ಕಬ್ಬು ಬೆಳೆಗಾರರಿಗೆ ಹೆಚ್ಚುವರಿ ಧನ ಹಾಗೂ ಪ್ರೋತ್ಸಾಹ ಧನ ಕೊಡಲು ತೀರ್ಮಾನಿಸಿರುವುದು ಸರಿಯಷ್ಟೇ. ಜೊತೆಗೆ ಸರ್ಕಾರ ಘೋಷಿಸಿರುವ ಹೆಚ್ಚುವರಿ ಪ್ರೋತ್ಸಾಹ ಧನದ ತೀರ್ಮಾನವನ್ನು ಸ್ವಾಗತಿಸ್ತೀವಿ ಅಂತ ರೈತ ಮುಖಂಡರು ತಿಳಿಸಿದ್ದಾರೆ. ಇದರ ಜೊತೆಗೆ ಉತ್ತರ ಕರ್ನಾಟಕದ ಭಾಗದ ಹಾಗೂ ದಕ್ಷಿಣ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬನ್ನು ಜಮೀನಿನಲ್ಲೇ ಖರೀದಿ ಮಾಡುವ ಮೂಲಕ ಕಟಾವು ವೆಚ್ಚ ಹಾಗೂ ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯವರೇ ಸಕ್ಕರೆ ಆಯುಕ್ತರ ನಿಯಮದ ಆದೇಶದಂತೆ ಭರಿಸಬೇಕಂತ ಅವರು ಒತ್ತಾಯಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಏನು ಸರ್ಕಾರ ನಿರ್ಧಾರ ಮಾಡಿದೆಯೋ, ಕಾರ್ಖಾನೆಗಳಿಂದ ಹೆಚ್ಚುವರಿಯಾಗಿ ₹50 ಮತ್ತು ಸರ್ಕಾರ ಕೊಡುವ ₹50 ಸಬ್ಸಿಡಿ ಸೇರಿದಂತೆ ತಲಾ ಒಂದು ಟನ್ನಿಗೆ ₹100 ಈಗಾಗಲೇ ಕಬ್ಬನ್ನು ಸರಬರಾಜು ಮಾಡಿರ್ತಕ್ಕಂಥ ರೈತರಿಗೆ ಕೂಡಲೇ ಕೊಡಿಸುವಂಥ ಏರ್ಪಾಡನ್ನು ಮಾಡಬೇಕು ಅಂತೇಳಿ ಇವತ್ತು ಆಗ್ರಹಿಸಿದ್ದೇವೆ. ಅದಕ್ಕಾಗಿ ಮನವಿ ಪತ್ರವನ್ನು ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ. ನಮ್ಮ ಆಗ್ರಹ ಇಷ್ಟೇ, ವೈಜ್ಞಾನಿಕ ಬೆಲೆ ₹5,500 ಕನಿಷ್ಠ ಕೊಡಬೇಕು. ಆದರೆ ಇವತ್ತು ಸರ್ಕಾರ ನಿರ್ಧಾರ ಮಾಡಿ ಮೊನ್ನೆ ಏನು ಹೋರಾಟಗಾರರ ಜೊತೆಗೆ ಸಭೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೊಗೊಂಡಿದೆಯೋ, ₹100 ಹೆಚ್ಚಳವಾಗಿ ಕೊಡಬೇಕು ಅನ್ನೋಂಥದ್ದನ್ನ ಮಂಡ್ಯ ಜಿಲ್ಲೆಯಲ್ಲಿ ಕೂಡಲೇ ಕಾರ್ಖಾನೆ ಎಲ್ಲ ಮಾಲೀಕರನ್ನು ಸಭೆ ಕರೆದು ಜಿಲ್ಲಾಧಿಕಾರಿ. ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಸಂಕಷ್ಟಗಳಿದ್ದಾವೆ. ಬೆಳೆ ಬೆಳೆಯೋದ್ರಿಂದ ಅದು ಕಾರ್ಖಾನೆಗೆ ಬರೋಷ್ಟರಲ್ಲಿ ತುಂಬ ತೊಂದರೆಗಳನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಈಗ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ದುಬಾರಿಯಾಗಿದೆ, ಬೆಳೆ ಲಾಗೋಡು ಕೂಡ ದುಬಾರಿಯಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು. ಏನು ಘೋಷಣೆ ಮಾಡಿದೆ, ಹೆಚ್ಚುವರಿಯಾಗಿ ₹150 ಅದನ್ನು ತಕ್ಷಣದಲ್ಲಿ ಕೊಡಿಸ್ಬೇಕು. ಬಾಕಿ ವೇತನ ಕೂಡ ಬಡ್ಡಿ ಸಮೇತ ಯಾವ್ಯಾವ ಕಾರ್ಖಾನೆ ಉಳಿಸ್ಕೊಂಡಿದೆ ಅದನ್ನು ತಕ್ಷಣ ಸಭೆ ಕರೆದು ಬಡ್ಡಿ ಸಮೇತ ವಾಪಸ್ ಕೊಡಬೇಕಾಗುತ್ತೆ. ಮತ್ತು ಪ್ರತಿ ಟನ್ನಿಗೆ ನಮಗೆ ಈ ಬೆಳಗಾವಿ ಮಾದರಿಯಲ್ಲಾದರೆ ಸಾಗಾಣಿಕೆ ಕಟಾವು ವೆಚ್ಚ ಕಾರ್ಖಾನೆ ತಗೊಳುತ್ತೆ, ಅಲ್ಲಿ ರೈತರಿಗೆ 3,500 ಸಿಗುತ್ತೆ. ಆದರೆ ಇಲ್ಲಿ ರೈತರಿಗೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವು ಬರ್ಸೋದ್ರಿಂದ ಅವರಿಗೆ ಸಿಗೋದೇ ₹1,500-2,000 ತುಂಬ ನಷ್ಟ ಆಗ್ತದೆ. ಹಾಗಾಗಿ ನೇತೃತ್ವವನ್ನು ಕೆ.ಟಿ. ಶ್ರೀಕಂಠೇಗೌಡ, ಸಿ. ಕುಮಾರಿ, ಮಂಜುನಾಥ್ ಹಾಗೂ ಎಂ.ಎ. ಚಂದ್ರಶೇಖರ್, ಪದ್ಮಾವತಿ ಹಾಗೂ ಇನ್ನಿತರರು ವಹಿಸಿದ್ದರು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆಯಲ್ಲಿ ಶ್ರೀ ಚಿಕ್ಕಮ್ಮದೇವಿ ಮತ್ತು ಚೌಡಮ್ಮ ದೇವಿ ಹಬ್ಬವು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಜರುಗಿತು. ಪುರಾತನ ಕಾಲದಿಂದಲೂ ನೆಲೆಸಿ ಭಕ್ತರ ಮನೋಭಿಲಾಷೆಗಳನ್ನು ನೆರವೇರಿಸುತ್ತಿರುವ ಗ್ರಾಮ ದೇವತೆಯಾದ ಚಿಕ್ಕಮ್ಮದೇವಿ ಮತ್ತು ಚೌಡಮ್ಮ ದೇವಿಯ ದೀಪಾವಳಿ ಹಬ್ಬವನ್ನು ಭಕ್ತಿ ಭಾವನೆಗಳಿಂದ ಗ್ರಾಮಸ್ಥರು ಆಚರಿಸಿದರು. ಹಬ್ಬದ ಹಿನ್ನೆಲೆಯಲ್ಲಿ ಕೊಪ್ಪ ಗ್ರಾಮದಿಂದ ಪೂಜಾ ಮೆರವಣಿಗೆಯೊಂದಿಗೆ ಅಡಿಕೆ ಮರವನ್ನು ಗ್ರಾಮಕ್ಕೆ ತರಲಾಯಿತು. ಮುಂಜಾನೆ ಕಂಬವನ್ನು ನೆಟ್ಟು ವಿಶೇಷ ಪೂಜೆಯನ್ನು ಹೆಬ್ಬಾರ ಪೂಜೆ ನೆರವೇರಿಸಲಾಯಿತು. ಗ್ರಾಮ ದೇವತೆಯರಿಗೆ ಹೋಮ ಹವನ ಪೂಜಾ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿದವು. ಮೀಸಲು ನೀರು ತರುವುದು, ನಂತರ ಗ್ರಾಮ ದೇವತೆಗಳ ಗ್ರಾಮಸ್ಥಾಪನಾ ಕಾರ್ಯಕ್ರಮ ನಡೆಯಿತು. ಹಣ್ಣು ಎಡೆಗೆ ಸಮೇತ ಕರಗ ಮಹೋತ್ಸವ ಹಾಗೂ ಪೂಜಾ ಕಾರ್ಯಕ್ರಮ, ಮಹಾಮಂಗಳಾರತಿ ನೆರವೇರಿತು. ಇದರ ಜೊತೆಗೆ ಬಾಯಿ ಬೀಗ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಚಿಕ್ಕಮ್ಮದೇವಿ ಮತ್ತು ಚೌಡಮ್ಮದೇವಿ ದೇವರುಗಳನ್ನು ಉತ್ಸವ ಜೊತೆಗೆ ಮೆರವಣಿಗೆಯನ್ನು ಮಾಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯತೆ ಮೆರೆದರು. ಮಂಡ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅವೈಜ್ಞಾನಿಕ ನಡೆಯಿಂದ ಅರಣ್ಯ ಮತ್ತು ಗೋಮಾಳ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ನಡೆಸಲು ಅನುಮತಿ ನೀಡಿದ್ದು 200 ಮೀಟರ್ ಅಂತರದಲ್ಲಿರುವ ದಲಿತರ ಕಾಲೋನಿ ಅಂದೇನಹಳ್ಳಿ ಗ್ರಾಮ ಸಂಕಷ್ಟಕ್ಕೆ ಸಿಲುಕಿದೆ. ಈ ಬಗ್ಗೆ ಅಂದೇನಹಳ್ಳಿ ಗ್ರಾಮ ಸಂಕಷ್ಟಕ್ಕೆ ಸಿಲುಕಿರುವ ಬಗ್ಗೆ ಗ್ರಾಮಸ್ಥರು ಆರೋಪಿಸಿ ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ತಾಲೂಕಿನ ಹೊಣೆಕೆರೆ ಹೋಬಳಿಯ ಕಾಂತಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂದೇನಹಳ್ಳಿ ಕಾಲೋನಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸವಾಗಿದ್ದು ಸುತ್ತಮುತ್ತ ಪ್ರದೇಶದಲ್ಲಿ ವ್ಯವಸಾಯಕ್ಕೆ ಭೂಮಿ ಹೊಂದಿರುತ್ತಾರೆ. ಇತ್ತೀಚಿನ ದಿನದಲ್ಲಿ ಅಂದೇನಹಳ್ಳಿ ಸರ್ವೆ ನಂಬರ್ 45ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅಕ್ರಮವಾಗಿ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅನುಮತಿ ನೀಡಿದ್ದು, ಗ್ರಾಮದ ಜನರು ಕಲ್ಲು ಗಣಿಗಾರಿಕೆ ಬೃಹತ್ ಮಟ್ಟದ ಸಿಡಿಮದ್ದಿನ ಸ್ಫೋಟದಿಂದ ಭಯಭೀತರಾಗಿದ್ದಾರೆ. ಸುತ್ತಮುತ್ತ ಇರುವ ಪರಿಸರದ ಜೊತೆಗೆ ಕೃಷಿ ಚಟುವಟಿಕೆ ಜಮೀನು ನಾಶವಾಗುತ್ತಿದ್ದು, ಕಲ್ಲು ಗಣಿಗಾರಿಕೆಯ ಸಿಡಿಮದ್ದಿನ ಸದ್ದಿನಿಂದ ಗ್ರಾಮದ ಮನೆಗಳು ಬಿರುಕು ಬಿಟ್ಟಿದ್ದಾವೆ. ತೊಂದರೆ ಆಯ್ತಾ ಇದ್ರು ನಾವು ಇಷ್ಟಲ್ಲಿ ಗಂಟ ತಡ್ಕೊಂಬಂದು ಇಮೇಲೆ ತಡಿಯಕ್ಕೆ ಹಾಕಿಲ್ಲ ಅಂತ ನಾವು ಇಲ್ಲಿಗೆ ಬಂದು ಬಂಡೆ ಮೇಕೆ ಕೇಳ್ಕೊಂಡು ನಿಲ್ಲಿಸಿ ಅಂತ ನೋಡಿ ಈ ಥರ ಬ್ಲಾಸ್ಟ್ ಮಾಡ್ತಾವ್ರೆ. ದನಕರ ಬಿಟ್ಕೊಂಬರಕ್ಕೆ ಹಾಕಿಲ್ಲ. ನಮ್ಗೆ ತುಂಬ ತೊಂದರೆ ಆಯ್ತಾ ಇದೆ. ಕುಡಿಯೋ ನೀರಿಂದ ತೊಂದರೆ ಆಯ್ತಾ ಇದೆ. ಇವ್ರು ಎಷ್ಟೇ ಹೇಳಿದ್ರು ನಮಗೆ ಕೆಲಸ ನಿಲ್ಲಿಸ್ತಾ ಇಲ್ಲ ಇವರು. ಕಾಲ್ವಣಿ ಅಂದೇನಹಳ್ಳಿ ಕಾಲ್ವಣಿ ಅಂತ ಇರೋದು ಎಲ್ಲ ವ್ಯವಸ್ಥೆ ನಮಗೆ ಸರಿಯಾಗಿತ್ತು. ಈ ಬಂಡೆ ಬರಲಾಗಿ ನಮಗೆಲ್ಲ ತೊಂದರೆ ಆಯ್ತದೆ. ಕುಡಿಯೋ ನೀರು ಅಂತೂ ಸದ್ರಮಕ್ಕೂ ಇಲ್ಲ. 5 ದಿವಸಕ್ಕೂ 6 ದಿವಸಕ್ಕೂ ನೀರು ಬಿಡ್ತಾರೆ. ಕುಡಿಯೋ ನೀರು ಡೈಲಿ ನೀರು ಬಿಡ್ತಾ ಇಲ್ಲ. ದನಕರ ಮೇಸಕ್ಕೆ ತೊಂದರೆ ಆಯ್ತಾ ಇದೆ. ಯಾವಾಗ ಬ್ಲಾಸ್ಟ್ ಆಗ್ಬಿಟ್ಟದು ಅಂತ ಭಯ, ನಮಗೆ ಪ್ರಾಣ ಭಯ. ಹಂಗಾಗಿ ನಾವು ಇಲ್ಲಿ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಸರ್. ಅದೇ ಜಮೀನು ಅದೇ ಬೋರ್ ಹಾಕ್ಸ್ಕೊಂಡಿದ್ದೀವಿ, ಸಾಲ ಸೂಲ ಮಾಡಿ ಮನೆ ಕಟ್ಕೊಂಡಿದ್ದೀವಿ. 3 ವರ್ಷ ಆಗದೆ ಮನೆ ಕಟ್ಟಿ ಈ ಥರ ಬೆಲ್ಲ ಬೀಟ್ ಬಿಟ್ಬಿಟ್ಟದೆ, ಅದುರ್ತದೆ. ತುಂಬ ತೊಂದರೆ. ಈ ಕ್ರಸರ್ ಮಡಗ್ಲಾಗಿ ತುಂಬ ತೊಂದರೆ ಆಯ್ತಾ ಇದೆ ಸರ್. ಅದೇನು ಅಂದರೆ ಇದನ್ನ ನಿಲ್ಲಿಸ್ಬೇಕು ಅಂತ ನಿಮ್ಮನ್ನ ಕೈ ಮುಗಿಸ ಕುಡಿದ್ಬಿಟ್ಟು ಊರ ತೊರಬೇಲಿ ಮಾಡಬೇಕು. ಇಲ್ಲ ಈ ಊರು ಬಿಟ್ಟು ಕೊಡ್ತೀವಿ, ನಮಗೆ 5 ಎಕರೆ ಜಮೀನು ಕೊಡಿಸಿ ಒಂದು ಮನೆ ಕೊಡಿಸ್ಲಿ ಸರ್ಕಾರದಿಂದ. ಅಷ್ಟು ನಾವು ಕೇಳ್ಕೊತಾ ಇದ್ದೀವಿ. ಕೇಳಿ ನ್ಯಾಯ ಕೊಡಿಸ್ಲಿ. ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆಯಿಂದ ಬರುವ ಧೂಳಿನಿಂದ ಗ್ರಾಮಸ್ಥರು ದಿನನಿತ್ಯ ರೋಗಕ್ಕೆ ತುತ್ತಾಗುತ್ತಿದ್ದು, ಈ ಬಗ್ಗೆ ಕ್ರಮವಹಿಸಬೇಕೆಂದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ತಾಲೂಕು ವ್ಯಾಪ್ತಿಯ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ SSLC ವಿದ್ಯಾರ್ಥಿಗಳ ಫಲಿತಾಂಶ ವೃದ್ಧಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ KDB ತ್ರೈಮಾಸಿಕ ಪ್ರಗತಿ ಸಭೆಯಲ್ಲಿ ಮಾತನಾಡಿದ ಅವರು, ಮಂಡ್ಯ ತಾಲೂಕು ವ್ಯಾಪ್ತಿಯ ಕೆಲವು ಆಸ್ಪತ್ರೆಗಳಲ್ಲಿ ವೈದ್ಯರು ರಾತ್ರಿ ವೇಳೆಯಲ್ಲಿ ಇರುವುದಿಲ್ಲವೆಂದು ದೂರು ಕೇಳಿಬರುತ್ತಿವೆ. ಎಲ್ಲ ಆಸ್ಪತ್ರೆಗಳಲ್ಲೂ ರಾತ್ರಿ ವೇಳೆಯಲ್ಲಿ ವೈದ್ಯರು ಇರಬೇಕು. ವೈದ್ಯರ ಲಭ್ಯತೆ ಇಲ್ಲದಿದ್ದರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಗತ್ಯವಿರುವ ಆರೋಗ್ಯ ಕೇಂದ್ರಗಳಿಗೆ ವೈದ್ಯರನ್ನು ನೇಮಿಸುವಂತೆ ತಾಕೀತು ಮಾಡಿದರು. ಎಲ್ಲ ಶಾಲೆಗಳಲ್ಲೂ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ದುರಸ್ತಿಗೊಳ್ಳಬೇಕಾದ ಶಾಲೆಗಳ ಪಟ್ಟಿ ಸಿದ್ಧ ಮಾಡಿಸಿಕೊಳ್ಳಬೇಕು ಅಂತ ಹೇಳಿದರು. ಮಕ್ಕಳಿಗೆ ಶಾಲೆಗಳಲ್ಲಿ ಮಾನಸಿಕ ಒತ್ತಡ ನಿವಾರಣೆ ಮಾಡಲು ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಅವರು ಹೇಳಿದರು. ಸುಳ್ಳು ಹೇಳಲ್ಲ ಸರ್. ಅದೇ ಅವ್ರು ದೂರ ಮೇಲೆ ಬಂದಿದ್ದು ನಾವು ಖುದ್ದಾಗಿ DHO ಫೋನ್ ಮಾಡಿದ್ರು. ತಕ್ಷಣ ಹೋಗಿ ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ವಿ ಸರ್. ಇದ್ರು ಡಾಕ್ಟ್ರು ಅವತ್ತಿರ್ಬೋದು. ನೀವು ನೀವು ಅಲ್ಲಿ ಹೋಗಿ ಇನ್ನೊಂದು ದಿನ ಅವ್ರಿಗೆ ಹೇಳ್ದೇನೆ ಹೇಳ್ತೀನಿ ಸರ್. ಇನ್ನೊಂದ್ಸರಿ ಹೋಗಿ ವಿಸಿಟ್ ಮಾಡಿ ಹೇಳ್ತೀನಿ ಸರ್. ಸರಿಯಾದ ಸಮಯಕ್ಕೆ ಬರಬೇಕು, 4 ವರ್ಷಕ್ಕೆ ಇರಬೇಕು ಅಂತ ಹೇಳ್ತೀನಿ ಸರ್. ಇನ್ನೆಲ್ಲ ಡಾಕ್ಟರ್ಗಳೆಲ್ಲ ಇದೆ, ಶುಕ್ರ ಇದೆ ಸರ್. ಅವರಿಗೆ ಬಸ್ಗಳು ನೈಟ್ ಡಾಕ್ಟರ್ಗಳು ಬಸ್ಗಳಲ್ಲಿ ಇಂಪಾರ್ಟೆಂಟ್ ಇದೆ. ಹೌದು ಸರ್. ನೈಟ್ ಡಾಕ್ಟರ್ ಇಲ್ಲ ಅಂದರೆ ಅದೋ ಆಕ್ಸಿಡೆಂಟ್ ಮತ್ತೊಂದು ಏನೋ ಆಗುತ್ತೆ. ಮೊನ್ನೆನೋ ಹಂಗೆ ಒಂದು ಕಾರ್ಯದಲ್ಲಿದ್ದ ಮಂಡ್ಯ ತರೋಸು ಆದ ಮೇಲೆ ಗೊತ್ತಿರೋದು ಸರ್. ತಾವು ಹಲವಾರು ಬಾರಿ ಪ್ರಸ್ತಾಪ ಹೇಳಿದ್ದೀವಿ ಸರ್. ನಾವು DHO ಪತ್ರ ಮುಖ್ಯ ಬರ್ತಿದ್ದೀವಿ. ರಾತ್ರಿ ಮಾಡಿಲಾಗಲಿಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಸರ್. DHO ಕ್ರಮ ವಹಿಸ್ತಾರೆ. ಅದೇ ರಾತ್ರಿಗೆ ಆಗಕ್ಕಾಗಲ್ಲಪ್ಪ, ಯಾರ ಹಗಲೊತ್ತು ಮೈಂಟೈನ್ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಕ್ಲೋಸೇ ಮಾಡಲ್ಲ. ನಾನು ಬಾಕ್ಲಾಕ ನನ್ನ ಹತ್ರ ಹೊತ್ತು ನಡೆಯಲ್ಲ ಅಂತ ಹೇಳಿದ್ದೀನಿ DHO. ಆಯ್ತು ಸರ್. ಅಥವಾ ಡಾಕ್ಟರ್ ಇಲ್ಲ ಅಂದರೆ ಕ್ಲೋಸ್ ಮಾಡೋಣ. ರಾತ್ರಿ ಹೊತ್ತು ಹಾಸ್ಪಿಟ್ಲ್ ನಡೆಯಲ್ಲ ಇದು ಅಂತ ಹೇಳಿದ್ರೆ ಪಾಪ ಅವರು ಜೀವ ಉಳಿಸ್ಕೊಳ್ಳೋರು ಅಟ್ಲೀಸ್ಟ್ ರಾತ್ರಿ ಹೊತ್ತಿಗೆ ನಡೆಯಲ್ಲ ಅಂತ ಅವ್ರ ಮನಸ್ಕಾರ ಬರುತ್ತೆ. ನೀವು ಜನಸಂಪರ್ಕ ಸ್ವಲ್ಪ ತಾವು ಹೇಳ್ತಾಗೆ ನಾವು ಪತ್ರ ಮುಖೇನ ಬರ್ತಿದ್ದೀವಿ. ಪ್ರತಿದಿನ ತಮ್ಮೂ ತಲುಪಿಸ್ತೀವಿ ಸರ್. ಕ್ರಮ ವಹಿಸ್ತೀವಿ. ನೀವು ಈಗ ಉತ್ತರ ಈ ರೀತಿ ಕೊಟ್ಬಿಟ್ರೆ ಮಾನ್ಯ ಶಾಸಕರಿಗೆ ಅವ್ರ ಕ್ಷೇತ್ರದ ಬಸವನಹಳ್ಳಿ ಇಲ್ಲಿಂದ 25 ಕಿಲೋಮೀಟರ್ ಅವ್ರು ಯಾವ ಕಡೆ ಹೋಗೋಕ್ಕೂ ಆಗಲ್ಲ. ನೈಟ್ ಅವ್ರು ಕೇಳ್ತಾ ಇರೋದು ಏನಾದ್ರು ಸರ್ವಿಸ್ ನೈಟ್ಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಆಗತ್ತಿಲ್ಲ ಅಂತ ಹೇಗೆ ಸರ್? ಆಗಲಿಲ್ಲ ಅಂತ ಹೇಳ್ತಾರೆ ಸರ್. ಹಾಗೆ ಹೇಳ್ತಾ ಇರೋದು ನೀವು. ಇಲ್ಲ ಸರ್, DHO ನಮ್ಮ ಮೇಲಧಿಕಾರಿಗೆ ಈಗ ಒಂದು ರೋಡ್ ಕೇಳ್ತಾ ಇಲ್ಲ, ಇನ್ನೊಂದು ಗೋಪಾಲಪುರ ಕೇಳ್ತಾ ಇಲ್ಲ, ಇಲ್ಲ ಅದು 25 ಕಿಲೋಮೀಟರ್ ನಿಮಗೂ ಗೊತ್ತು. ಹೌದು ಸರ್. 25 ಅಡಿಗೆ ಅದೇ ಅಲ್ಲಿ ರಿಮೋಟ್ ಪಾಪ ಜನ ಇರ್ತಾರೆ. ಏನೋ ನೈಟ್ ಒಂದು ಹೇಗೆ ಆಯಿತು, ಒಂದು 35 ಜನರಿಗೆ ಆಯಿತು, ಮತ್ತೊಂದು ಆಯಿತು. ಆ ಇದಕ್ಕೆ ಸರ್ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಸರ್. ಅದೇ ಯಾವುದು ಸ್ಯಾಲರಿ ಇದೆಯಪ್ಪ ಹೇಗೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ನಾವು DHO ಚೇಂಜ್ ಮಾಡೋಣ ಅಷ್ಟೇ. ಏನು ಮಾಡೋದು ಈಗ ಮೀಟಿಂಗ್ ಯಾವಾಗ ಕರೆಸಿ ಶಾಸಕರು ಕೇಳ್ತಾರೆ. ಆಯ್ತು ಇದ್ರ ಕರೆಸಿ ಕಳಿಸಿ. ಆಂಬುಲೆನ್ಸ್ ಕೇಳಿ ಸಾಕಾಯ್ತು. ಆಂಬುಲೆನ್ಸ್ ರೆಡಿ ಇದೆ ಸರ್. ಆಂಬುಲೆನ್ಸ್ ರೆಡಿ ಇದೆ ಸರ್. ಎಷ್ಟು ಜನ ಇದ್ದಾರೆ ಬಸವರಾಜ
ಅಲ್ಲಿಗೊಂದು ಕತೆ ಚೆನ್ನಾಗಿದೆ. ಮುದುಗಂದೂರು ಚಿನ್ನಗಿರಿ ಖಾಲಿ. ಡಾಕ್ಟರ್ ತಂದೆ ತಾಯಿಗೆ ಹುಷಾರಿರುತ್ತೆ, ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಂತ. ಅವ್ರು 12 ಗಂಟೆಗೆ ಬರೋದಂತೆ 4 ಗಂಟೆಗೆ ಹೋಗೋದಂತೆ, ಅದಕ್ಕೆ ನಾವು ಸಿಸ್ಟಮ್ ಅಡ್ಜಸ್ಟ್ ಆಗಬೇಕಂತ. ಅಂದರೆ ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡೋದಕ್ಕೆ ಈಗ ತಾತ್ಕಾಲಿಕ ನಾನು ಏನು ಹೇಳ್ತೀನಿ, ಅವ್ರು ಆಗ್ತಿರೋ 5 ಕೇಸ್ ಇದ್ರೆ ಡೈಲಿ ಒಬ್ಬೊಬ್ಬರನ್ನ ಆಲ್ಟರ್ನೇಟ್ ಆಗಿ ಹಾಕಿ ಬೇರೆ ಬರಗಂಟ ಶಾಸಕರು ಕೇಳ್ಕೊತಾ ಇರೋದು ಜನದ ಇದರಿಂದ. ಹೌದು ಸರ್. ಆಮೇಲೆ ಜಿಲ್ಲೆಯಲ್ಲಿದೆ 25 ಕಿಲೋಮೀಟರ್ ಸಿಟಿ. ಹೌದು ಸರ್. ತುಂಬಾ ಆ ಭಾಗದಲ್ಲಿ ರೈತರು ಬರೋದಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಎಲ್ಲೂ ಹೋಗೋಕ್ಕಾಗಲ್ಲ. ನಾನೇ ಮೀಟಿಂಗ್ ಕರೆದು ಕಠಿಣವಾಗಿ ಮಾತಾಡಬಾರ್ದು ಅಂತ ನಾನು ನಿಧಾನಕ್ಕೆ ಮಾತಾಡ್ತೇನೆ. ಬೇರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ದಿಶಾ ಮೀಟಿಂಗ್ ಇದ್ರೆ ನಾನು ಮಾತಾಡ್ಬೋದು. ನಾನೇ ಕರೆದು ನಾನೇ ಕಠಿಣವಾಗಿ ಮಾತಾಡಬಾರ್ದು ಅಂತ ನಿಧಾನಕ್ಕೆ ಮಾತಾಡಿ ರಾತ್ರಿ ಹೊತ್ತು ಡಾಕ್ಟ್ರೇ ಹಾಕಲ್ಲ ಅಂದ್ರೆ ಒಂದು ಹಾಸ್ಪಿಟಲ್ ಮುಚ್ಕೊಡೋಣ. THO ಸರ್ ಕೌನ್ಸಿಲಿಂಗ್ಗೆ ಜಂಪ್ ಆಗಿದ್ದೀನಿ ಅನ್ನೋ ಇದಕ್ಕೆ ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ರ. ಇಲ್ಲ ಸರ್. ತೆಗಿಯಕ್ಕಾಗಲ್ಲ, ಕೌನ್ಸಿಲಿಂಗ್ ಹೋಗಿದ್ದೀವಿ ಅಂತ. ಸರ್ ಆ ಥರ ದಯವಿಟ್ಟು ತಿಳ್ಕೊಬಿಡಿ ಸರ್. ಸಸ್ಪೆಂಡೆಡ್ ನಮ್ಮ ಹತ್ರ ಇದೆ ಪವರ್. ಖಂಡಿತ ಸರ್, ಆ ಥರ ತಿಳ್ಕೊಬಿಡಿ. ನಾನು 7 ವರ್ಷದಿಂದ ಸರ್ ಮಾಡ್ತಾ ಇದ್ದೀನಿ ಸರ್. ನಾವು ಹೇಳ್ದಾಗೇ ಎಲ್ಲ ಕ್ರಮ ವಹಿಸಿ ಮಾಡ್ತಾ ಇದ್ದೀನಿ. ಕೌನ್ಸಿಲಿಂಗ್ ರಾತ್ರಿ ಆಗಲ್ಲ ಅಂತ. ಇಲ್ಲ ಸರ್, ದಯವಿಟ್ಟು ಆ ಥರ ತಿಳ್ಕೊಬಿಡಿ. ನಾನು ಹೇಳಿದ ಸಜೆಷನ್ ಹೋಗ್ಲಿ. ಸಭೆಯಲ್ಲಿ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಆಡಳಿತಾಧಿಕಾರಿ ಶಿವಲಿಂಗಯ್ಯ, ಮಂಡ್ಯ ತಹಸೀಲ್ದಾರ್ ವಿಶ್ವನಾಥ್, ಮಂಡ್ಯ ಜಿಲ್ಲಾ ಗ್ಯಾರಂಟಿ ಯೋಜನೆಯ ರುದ್ರಪ್ಪ, ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್, ಮಂಡ್ಯ ತಾಲೂಕು ಪಂಚಾಯತ್ ಅಧಿಕಾರಿ ಲೋಕೇಶ್ ಮೂರ್ತಿ, ಮಂಡ್ಯ ತಾಲೂಕು ಯೋಜನಾಧಿಕಾರಿ ವೆಂಕಟರಾವ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. 1 ಲಕ್ಷಕ್ಕೆ ಕೆಲವು ವ್ಯಕ್ತಿಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುವ GBS ಎಂಬ ಅಪರೂಪದ ಕಾಯಿಲೆಗೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ತೊರೆಮಲ್ಲನಾಯಕನಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆಯ ಶಿಕ್ಷಕ NN ಸಂತೋಷ್ ತುತ್ತಾಗಿದ್ದು, ಕಳೆದ 1 ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದಾರೆ. ಇವರ ಆರೈಕೆಗಾಗಿ ಕುಟುಂಬಸ್ಥರು 45 ಲಕ್ಷಕ್ಕೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಶಿಕ್ಷಕ ಸಂತೋಷ್ ರವರ ಆರೋಗ್ಯದ ಸುಧಾರಣೆಗಾಗಿ ಪ್ರಯತ್ನ ಪಡುತ್ತಿದ್ದಾರೆ. ಸಹೋದ್ಯೋಗಿ ಮಿತ್ರ ಅಪರೂಪದ ಕಾಯಿಲೆಗೆ ತುತ್ತಾಗಿರುವ ಹಿನ್ನೆಲೆಯಲ್ಲಿ ನಾಗಮಂಗಲ ಸಿಟಿ ಲಯನ್ಸ್ ಕ್ಲಬ್ ವತಿಯಿಂದ ಧನ ಸಹಾಯದ ಜೊತೆಗೆ ಥ್ರೆಡ್ ಮಿಲ್ ಯಂತ್ರವನ್ನು ವಿತರಣೆ ಮಾಡಿ ಶೀಘ್ರದಲ್ಲೇ ಆರೋಗ್ಯವಂತರಾಗಿ ಬನ್ನಿ ಅಂತ ಶುಭ ಹಾರೈಸಿದ್ದಾರೆ. ಸಂತೋಷ್ ಅವರು ನಮ್ಮ ಸಹೋದ್ಯೋಗಿ ಮಿತ್ರರು, ನಮ್ಮ ಶಿಕ್ಷಕ ಮಿತ್ರರು. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊರೆಮಲ್ಲನಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರು ಯಾವುದೋ ಒಂದು GBS ಕಾಯಿಲೆಗೆ ತುತ್ತಾಗಿ, ಇದು 1 ಲಕ್ಷಕ್ಕೆ 10 ಜನಕ್ಕೆ ಬರುವಂಥ ಕಾಯಿಲೆ. ಇಂಥ ಒಂದು ಕಾಯಿಲೆಗೆ ತುತ್ತಾಗಿ ತನ್ನ ಶರೀರದ ಸ್ಪರ್ಶ ಜ್ಞಾನವನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಹೆಂಗೋ ದೇವರು ಒಂದು ಪುನರ್ಜನ್ಮವನ್ನು ಕೊಟ್ಟಿದ್ದಾರೆ. ಆ ಪುನರ್ಜನ್ಮದ ಬದುಕು ಬಂದಿದ್ದಾರೆ. ಅವರಿಗೆ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ, ನಮ್ಮ ಉಗ್ರೇಗೌಡರ ಅಧ್ಯಕ್ಷತೆ ಮತ್ತು ನಮ್ಮ ಸೋಮಶೇಖರ್ ಅವರ ಕಾರ್ಯದರ್ಶಿ, ಇವರಿಗೆ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ ವತಿಯಿಂದ ಇವರಿಗೆ ನಾವೊಂದು ಈ ಒಂದು ಮಿಷನನ್ನು ಕೊಡೋದ್ರ ಮುಖಾಂತರ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಹಸ್ತವನ್ನು ಮಾಡ್ತಾ ಇದ್ವಿ. ದೇವರು ಅವರಿಗೆ ಇನ್ಮೇಲಾದರೂ ಒಂದು ಆರೋಗ್ಯ ಕೊಟ್ಟು ಕಾಪಾಡಿ ಇನ್ನು ಒಳ್ಳೆ ಮನುಷ್ಯ ಆಗಲಿ ಅಂತ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಹಣವನ್ನು ಶಿಕ್ಷಕ ಸಂತೋಷ್ ಅವರ ಆರೋಗ್ಯ ಸುಧಾರಣೆಗಾಗಿ ವ್ಯಯ ಮಾಡಿದ್ದು, ಮುಂದಿನ ಚಿಕಿತ್ಸೆಗಾಗಿ ದಾನಿಗಳು ಸಹಕಾರ ನೀಡಬೇಕೆಂದು ಇದೇ ಸಂದರ್ಭದಲ್ಲಿ ಸಿಟಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೋರಿಕೊಂಡಿದ್ದಾರೆ. ಸಂಸ್ಥೆಯ ವತಿಯಿಂದ ಮಾನ್ಯ ಸಹೋದ್ಯೋಗಿ ಸಂತೋಷ್ ಸರ್ ಅವರು ಈ ಥರ ಕಾಯಿಲೆಗೆ ತುತ್ತಾಗಿ ಅವರಿಗೆ ನಮ್ಮ ಸಹಾಯ ಹಸ್ತವನ್ನು ಲಯನ್ಸ್ ಸಂಸ್ಥೆಯಿಂದ 15,000 ಈ ವಾಕರ್ ರೋಬೋ ಟೆಕ್ನಿಕ್ ಟ್ರೆಡ್ಮಿಲ್ಲನ್ನು ನೀಡಿ ಅವರಿಗೆ ಸಹಕರಿಸ್ತಾ ಇದ್ದೀವಿ. ಇದು ನನ್ನ ಅಧ್ಯಕ್ಷತೆಯಲ್ಲಿ ಮೊದಲನೇ ಕಾರ್ಯಕ್ರಮ. ಹಾಗಾಗಿ ಅವರು ಇದನ್ನೇ ನಮ್ಮ ಸಹಾಯವನ್ನು ದೊಡ್ಡ ಸಹಾಯ ಅಂತ ತಿಳ್ಕೊಂಡು ಅಳಿಲು ಸೇವೆಯನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಉಗ್ರೇಗೌಡ, ಕಾರ್ಯದರ್ಶಿ ಸೋಮಶೇಖರ್, ಖಜಾಂಚಿ ಶಿವಣ್ಣ, ವಸಂತ, ಶ್ರೀಕೃಷ್ಣ, ಬಸವರಾಜು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಪ್ರವಾಸವಾದ ಮೇಲುಕೋಟೆ ಕ್ಷೇತ್ರದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದ್ದು ಭಕ್ತರು ಮತ್ತು ನಾಗರಿಕರಲ್ಲಿ ಆತಂಕ ಉಂಟು ಮಾಡಿದೆ. 10 ವರ್ಷಗಳಿಂದ ಇಲ್ಲಿ ಬೀಡು ಬಿಟ್ಟಿರುವ ಕೋತಿಗಳು ಭಕ್ತರಿಗೆ ಪ್ರತಿದಿನ ತೊಂದರೆ ನೀಡುತ್ತಿದ್ದಾವೆ. ಈ ಬಗ್ಗೆ ಸ್ಥಳೀಯರು ಮತ್ತು ಭಕ್ತರು ಗ್ರಾಮ ಪಂಚಾಯಿತಿಗೆ ಮತ್ತು ಮೇಲುಕೋಟೆ ಟ್ರಸ್ಟ್ಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿರಲಿಲ್ಲ. ಇದೀಗ ಎಚ್ಚೆತ್ತುಕೊಂಡಿರುವ ಸ್ಥಳೀಯ ಗ್ರಾಮ ಪಂಚಾಯಿತಿ ಕೋತಿಗಳನ್ನು ಹಿಡಿಯಲು ಪರ್ಯಾಯ ಮಾರ್ಗವನ್ನು ಅನುಸರಿಸಿದೆ. ಇತ್ತೀಚೆಗೆ ಕೋತಿ ಹಿಡಿಯುವ ಕಾರ್ಯ ಆರಂಭವಾಗಿದ್ದು, ಕೋತಿಗಳನ್ನು ಹಿಡಿಯಲು ಹೊರ ರಾಜ್ಯದಿಂದ ಕಾರ್ಮಿಕರನ್ನು ಕರೆಸಲಾಗಿದೆ. ಈಗಾಗಲೇ ಬೋನುಗಳಲ್ಲಿ 100 ಕೋತಿಗಳನ್ನು ಹಿಡಿಯಲಾಗಿದ್ದು, ಇದರಿಂದ ಭಕ್ತರು ಸಂತಸಭರಿತರಾಗಿದ್ದಾರೆ. ಕೋತಿಗಳ ಉಪಟಳದಿಂದ ಭಕ್ತಾದಿಗಳಿಗೆಲ್ಲ ತೊಂದರೆ ಆಗ್ತಿತ್ತು. ತುಂಬ ಹಣ್ಣು ಕಾಯಿ ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೂ ಆಗ್ತಾ ಇರಲಿಲ್ಲ. ಆದ್ದರಿಂದ ಗ್ರಾಮ ಪಂಚಾಯಿತಿಯವರು ಮತ್ತು ಅರಣ್ಯ ಇಲಾಖೆ, ದೇವಸ್ಥಾನದವರೆಲ್ಲ ಒಂದು ತೀರ್ಮಾನ ತಗೊಂಡು ಕೋತಿಗಳನ್ನೆಲ್ಲ ಹಿಡಿದುಕೊಂಡು ಬೇರೆ ಅರಣ್ಯಕ್ಕೆ ರವಾನಿಸ್ತಾ ಇದ್ದಾರೆ. ಇದರಿಂದ ಮೇಲ್ಕೋಟೆಯ ಜನತೆ ಮತ್ತು ಭಕ್ತಾದಿಗಳಿಗೆಲ್ಲ
ಒಳ್ಳೆಯದಾಗಲಿ ಅಂತ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೋಟೆಯ ಗ್ರಾಮ ಪಂಚಾಯಿತಿ ಆಮೇಲೆ ದೇವಸ್ಥಾನದವರು ಕೋತಿ ಹಿಡಿಯೋಕ್ಕೆ ಸಹಕರಿಸಿದ್ದಾರೆ. ಸಿಕ್ಕಾಪಟ್ಟೆ ಸಾವಿರಾರು ಕೋತಿಗಳು ಆಗ್ಬಿಟ್ಟಿದ್ದು ಇಲ್ಲಿ ಊರಿನಲ್ಲಿ. ಭಾರಿ ಜನಗಳಿಗೆಲ್ಲ ಸಿಕ್ಕಾಪಟ್ಟೆ ಕಚ್ಚೋದು, ಬಾಯಿ ಕಿತ್ಕೊಂಡು ಹೋಗೋದು, ಆಮೇಲೆ ಮೊಬೈಲ್ ಕಿತ್ಕೊಂಡು ಹೋಗೋದು, ದುಡ್ಡು ಪರ್ಸು ಎಲ್ಲ ಬೆಟ್ಟ ಮೇಲೆ ಕಿತ್ಕೊಂಡು ಹೋಗೋದು ಎಲ್ಲ ಪ್ರತಿಯೊಂದು ಮಾಡ್ತಿತ್ತು. ಈಗ ಅಧಿಕಾರಿಗಳು ಎಲ್ಲ ಹಿಡಿಯೋಕ್ಕೆಲ್ಲ ಸಹಕರಿಸಿದ್ದಾರೆ. ದೇವಸ್ಥಾನದವರು, ಗ್ರಾಮ ಪಂಚಾಯಿತಿಯವರು. ನಮ್ಮ ಹೆಸರು ದಾಸಪ್ಪ ಅಂತ, ಮೇಲುಕೋಟೆ ಗ್ರಾಮಸ್ಥರು. 2 ಜಾಗ ಬೋನ್ ಹಾಕಿದ್ವಿ. ಅದಕ್ಕೆ ಕಡಲೆ, ಪುರಿ, ಬಾಳೆಹಣ್ಣು, ಹುರ್ಕಡಲೆ ಅದಕ್ಕೆ ಚೆನ್ನಾಗಿ ರೂಢಿ ಮಾಡ್ತೀವಿ. ರೂಢಿ ಮಾಡಿಬಿಟ್ಟು ಮೈನ್ ಹೆಣ್ಣು ಕೋತಿಗಳು ಎಷ್ಟಿದ್ದಾವೆ ಅಂತ ಹೇಳ್ಕೊಂಡು ನಾವು ಕಂಡು ಹಿಡ್ಕೊಳ್ತೀವಿ. ಅದನ್ನು ಲಾಕ್ ಮಾಡಿಬಿಟ್ರೆ ಅದು ಕೋತಿಗಳು ಎಲ್ಲಿ ಹೋಗಲ್ಲ. ಅದು ಎಲ್ಲ ಹಿಡಿಯೋ ಗಂಟ ಅದು ಎಲ್ಲಿ ಹೋಗಲ್ಲ. ಅದನ್ನು ನಾವು 2 ಜಾಗ ಫಿಟ್ ಮಾಡಿದ್ದೀವಿ. ಇದು ಇಲ್ಲಿ ಒಂದು ಜಾಗ ಫಿಟ್ ಮಾಡಿದ್ದೀವಿ, ಮೇಲ್ಗಡೆ ಒಂದು ಫಿಟ್ ಮಾಡಿದ್ದೀವಿ. ಇದು ಮುಗ್ದು ಹೋಗಿದ್ರೆ ಕೆಳಗಡೆ ಗೌರಿಕಟ್ಟೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಮೇಲುಕೋಟೆಗೆ ಪ್ರತಿದಿನ ಸಾವಿರಾರು ಭಕ್ತರು ಬರುತ್ತಿದ್ದು, ಈ ಸಂದರ್ಭದಲ್ಲಿ ಕೋತಿಗಳು ಭಕ್ತರ ಬಳಿರುವ ಕಾಯಿ, ಹಣ್ಣು ಮತ್ತು ಅವರ ಪರ್ಸ್ಗಳನ್ನು ಕಿತ್ತುಕೊಂಡು ಪರಾರಿಯಾಗುತ್ತಿದ್ದವು. ಇದು ಭಕ್ತರಿಗೆ ಆತಂಕವನ್ನು ಉಂಟು ಮಾಡಿತ್ತು. ಇದೀಗ ಗ್ರಾಮ ಪಂಚಾಯಿತಿ ಮತ್ತು ಮೇಲುಕೋಟೆ ಟ್ರಸ್ಟ್ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಸಂತಸ ವ್ಯಕ್ತವಾಗಿದೆ. ಮಳವಳ್ಳಿ ಕ್ಷೇತ್ರದ ಶಾಸಕ PM ನರೇಂದ್ರ ಸ್ವಾಮಿ ವಿರುದ್ಧ ಸ್ವಪಕ್ಷದ ಮುಖಂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಅದು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ರೀತಿಯಲ್ಲಿ ವಾಗ್ದಾಳಿಯಾಗಿದೆ. ನೀನು ಗುಲಾಮರ ರಾಜ, ನಮ್ಮ ಶಾಸಕ ನರೇಂದ್ರ ಸ್ವಾಮಿ ಅಣ್ಣ ಅಂತಲೇ ಸಂಬಂಧಿಸಿರುವ ಆ ವ್ಯಕ್ತಿ ಇಡೀ ತನ್ನ ಭಾಷಣದುದ್ದಕ್ಕೂ ನರೇಂದ್ರ ಸ್ವಾಮಿಯರನ್ನ ಜರಿದಿದ್ದಾನೆ. ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿಯ ಅಧಿಕಾರದಾಹ, ಪಕ್ಷದ ಕಾರ್ಯಕರ್ತರ ಮೇಲಿನ ದೌರ್ಜನ್ಯದ ವಿರುದ್ಧ ತೀವ್ರ ಅಸಮಾಧಾನವನ್ನು ಅವರು ಹೊರಹಾಕಿದ್ದಾರೆ. ಕಾರ್ಯಕರ್ತರನ್ನು ಬೆಳೆಸದೆ ತಾನೇ ಬೆಳೆಯುವ ಶಾಸಕನ ಮನಸ್ಸಿನ ವಿರುದ್ಧ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಮ್ಮಣ್ಣ ಮಂತ್ರಿ ಆಗಲೇಬೇಕು, ನಮ್ಮಣ್ಣ ಮಂತ್ರಿ ಆಗಲೇಬೇಕು. ಸೋತಾಗ DCC ಬ್ಯಾಂಕ್ ಹುದ್ದೆನ ಎಲ್ಲರ ವಿರೋಧ ನಡುವೆ, DK ಶಿವಕುಮಾರ್ ವಿರೋಧ ನಡುವೆಯೂ, ಒಕ್ಕಲಿಗರ ವಿರೋಧ ನಡುವೆಯೂ ಆದರು. ಅದು ಒಂದು ಮಳವಳ್ಳಿ ತಾಲೂಕಿಗೆ ದೊಡ್ಡ ಒಂದು ಸಾಧನೆ. ಯಾಕಂದರೆ ಇತಿಹಾಸದಲ್ಲಿ ಯಾರೂ ಆಗಿರಲಿಲ್ಲ, ಇವರಾದರು. ಅಣ್ಣ, ನಮ್ಮಣ್ಣ ಅವನು. ಆಮೇಲೆ MLA 46,000 ಹೋಟೆಲ್ಗಿದ್ರು, ಅದು ಖುಷಿ. ನಿಗಮ ಮಂಡಳಿಗೆ ನೇಮಕ ಆದರು, ಅದು ದೊಡ್ಡ ಖುಷಿ. ಈಗ 4ನೇ ಹುದ್ದೆನೂ ಕೂಡ ನಮ್ಮಣ್ಣ ಕ್ಲೈಮ್ ಮಾಡೋಕ್ಕೆ ಹೋಗಿದ್ದಾರೆ. ಯಾವುದನ್ನು? ಮಂತ್ರಿ ಸ್ಥಾನ. ಏನಾರ ಕೊಡಲಿ ಮಂತ್ರಿ ಸ್ಥಾನ, ಅದನ್ನು ನಮ್ಮ ಅಣ್ಣಗೆ ಸಿಕ್ಕಲೇಬೇಕು. ನಮ್ಮ ಅಣ್ಣ ಅಂದರೆ ಯಾರು? ಹೆಸರು ಹೇಳಿದ್ರು ನಿಮ್ಗೆ ಗೊತ್ತು. ನಮ್ಮ ಅಣ್ಣನಿಗೆ ಸಿಗಲೇಬೇಕು. ಕಾರ್ಯಕರ್ತರೆಲ್ಲ ಹಿಂಗೆ ಇರಲಿ ಬಿಡಿ. ಕಾರ್ಯಕರ್ತರನ್ನ ಗುಲಾಮರಾಗಿ ಇಟ್ಕೊಂಡಿರೋದು 224 ಕ್ಷೇತ್ರದಲ್ಲಿ ಯಾರು ಇದ್ದರೆ ಅದು ನಮ್ಮ ಅಣ್ಣ ಮಾತ್ರ. ಒಬ್ಬ ಗಂಡಸನ್ನು ಕೂಡ ಗುಲಾಮನಾಗಿ ಇಟ್ಕೊಂಡವನೆ. ಗಂಡಸು ಕೂಡ ಮನೇಲಿ 2 ಅವಲ ಕೆಳಗಡೆ, ಅದನ್ನು ಮನೇಲಿ ನೇತಾಕೊಂಡು ಬರಬೇಕು. ಯಾವನಾರ ಒಬ್ಬ ವ್ಯಕ್ತಿನೂ ಕೂಡ ನಮ್ಮ ಅಣ್ಣನಿಗೆ ನೀವು ಮಾಡ್ತಿರೋ ತಪ್ಪನ್ನು ಹೇಳೋ ಮಗ ಇಡೀ ಮಳವಳ್ಳಿ ತಾಲೂಕಲ್ಲಿಲ್ಲ. ಆ ಮಳವಳ್ಳಿ ತಾಲೂಕಲ್ಲಿದ್ದರೆ ಅವನು ಕಾಂಗ್ರೆಸ್ಸಿಗನೇ ಅಲ್ಲ. ನಮ್ಮ ಅಣ್ಣ ಹೇಳ್ದವನು ಮಾತ್ರ ಕಾಂಗ್ರೆಸ್ಸಿಗ. ನಮ್ಮ ಅಣ್ಣನಿಗೆ ವಿರುದ್ಧವಾಗಿ ತಿರುಗ್ದವನು ಅವನು ಕಾಂಗ್ರೆಸ್ಸಿಗ ಅಲ್ಲ. ನಮ್ಮ ಅಣ್ಣ ಬೋದಂಗೆ ಬೋಸ್ಕೊಂಡಿದ್ರೆ ಮಾತ್ರ ಕಾಂಗ್ರೆಸ್ಸಿಗ ಅವನು. ನಮ್ಮ ಅಣ್ಣ ಏನಾರ ಯಾರು ನಮ್ಮ ಅಣ್ಣನ ವಿರುದ್ಧ ಮಾತ್ರ ಯಾರು ಕಾಂಗ್ರೆಸ್ಸಿಗ ಅಲ್ಲ. 2.5 ವರ್ಷ ಆಗಿದೆ. ನಮ್ಮ ಅಣ್ಣನಿಗೆ 3 ಹುದ್ದೆ ಸಿಕ್ಕಿದೆ. DCC ಬ್ಯಾಂಕು, MLA, ನಿಗಮ ಮಂಡಳಿ. 4ನೇ ಹುದ್ದೆಗೆ ಈಗ ಪ್ರತಿಭಟನೆ ಎಲ್ಲ ಆಗಿದೆ. 4ನೇ ಹುದ್ದೆನೂ ಸಿಕ್ಕಲಿ, ಮಂತ್ರಿನೂ ಸಿಕ್ಕಲಿ, ಉಪಮುಖ್ಯಮಂತ್ರಿನೂ ಸಿಕ್ಕಲಿ, ಮುಖ್ಯಮಂತ್ರಿ ಆಗಲಿ ನಮ್ಮ ಅಣ್ಣ. ಕಾರ್ಯಕರ್ತರು ಸಾಯಲಿ ಬಿಡೋಣ, ನೀ ತಲೆ ಕೆಡ್ಸ್ಕೊಬೇಡ. ನೀನು ಕಾರ್ಯಕರ್ತರು ಸಾಯಬೇಕು. ಕಾರ್ಯಕರ್ತನ ಗುಲಾಮರಾಗಿ ಇಟ್ಕೊಂಡು ಗುಲಾಮರ ರಾಜ ನೀನು ಅಣ್ಣ, ಗುಲಾಮರ ರಾಜ ನೀನು. ಇನ್ನೇನು ನಾನು ಹೇಳಲ್ಲ, ಗುಲಾಮ್ ರಾಜ. ಆಮೇಲೆ ಅಣ್ಣ, ನನ್ನನ್ನು ಯಾರೂ ವಿರೋಧ ಮಾಡಿಲ್ಲ ಅಣ್ಣ. JDS ವಿರೋಧ ಮಾಡಿಲ್ಲ, ಕಾಂಗ್ರೆಸ್ ಇದ್ದರು BJP ವಿರೋಧ ಮಾಡಿಲ್ಲ, JDS BJP ವಿರೋಧ ಮಾಡಿಲ್ಲ. ಪಾಪ ಅವ್ರ ಬಗ್ಗೆ ನಾನು ಲೈಫಲ್ಲಿ ಹೇಳಲ್ಲ. ಬಡವನ ಮಗ ಬೆಳೀಲಿ ಬಿಡು ಅಂತ ಹೇಳವ್ರೆ ಯಾರು? ನನ್ನನ್ನು ಅಣ್ಣ. ಆದರೆ ನನ್ನನ್ನು ವಿರೋಧ ಮಾಡಿದ್ರೆ ಯಾರು? ನಮ್ಮ ಕಾಂಗ್ರೆಸ್ಸಲ್ಲಿರೋರೆ. ಅವ್ರಿಗೋಸ್ಕರ ನೀನು ನನ್ನನ್ನು ಏನು ಮಾಡಿದೆ? ದೂರ ಇಟ್ಟೆ ಅಣ್ಣ. ದೂರ ಇಟ್ಟರು ಪರವಾಗಿಲ್ಲ ಅಣ್ಣ. ನಿಂಗೆ 4ನೇ ಹುದ್ದೆ ಸಿಕ್ಕಲಿ, ತಲೆ ಕೆಡ್ಸ್ಕೊಬೇಡ ಅಣ್ಣ. ನಮ್ಮ ಅಣ್ಣ ಚೆನ್ನಾಗಿರ್ಬೇಕು. ನಮ್ಮ ಅಣ್ಣನಿಗೆ 4ನೇ ಹುದ್ದೆ ಸಿಕ್ಕಬೇಕು. ನಮ್ಮ ಅಣ್ಣ ಯಾರು? ನೀನು ಯಾರು ಅಂದ್ರೆ ನೀನು ಅಣ್ಣ.
ಮಂಡ್ಯ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಲು ಕ್ರಮ ಕೈಗೊಂಡು ನಗರ ಸ್ಥಳೀಯ ಸಂಸ್ಥೆಗಳು ಸಂತಾನಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮತ್ತು ರೇಬಿಸ್ ಲಸಿಕೆ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಹಮ್ಮಿಕೊಳ್ಳಬೇಕು ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶದಂತೆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ಹಾಗೂ ಬೀದಿ ನಾಯಿಗಳ ನಿರ್ವಹಣೆಗೆ ಕ್ರಮ ಕೈಗೊಳ್ಳಬೇಕು. ಬೀದಿ ನಾಯಿಗಳ ನಿಯಂತ್ರಣ, ಪ್ರಾಣಿಗಳ ಕಲ್ಯಾಣ ಮತ್ತು ನಾಗರಿಕರ ಸುರಕ್ಷತೆ ದೃಷ್ಟಿಯಿಂದ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ, ಬಿಸಿ ಶಿವಾನಂದಮೂರ್ತಿ, ಕೃಷ್ಣಕುಮಾರ್, ಶ್ರೀನಿವಾಸ್, ನರಸಿಂಹಮೂರ್ತಿ, ಶಿವಲಿಂಗಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಹಳಬೋದನೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ದಕ್ಷಿಣ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಅಬಕಾರಿ ಇಲಾಖೆಯ ನಿವೃತ್ತ ಅಧೀಕ್ಷಕ ಬಿಟಿ ಅಂಕಯ್ಯ ಮಾತನಾಡಿ, ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆ ಹೊರತರುವ ಸೂಕ್ತ ವೇದಿಕೆಯಾಗಿದೆ ಅಂತ ಹೇಳಿದರು. ಗ್ರಾಮದ ದಾನಿಗಳು ನೀಡಿರುವ ಭೂಮಿಯಿಂದಾಗಿ ವಿಶಾಲ ಶಾಲಾ ಮೈದಾನ ನಿರ್ಮಾಣವಾಗಿದೆ ಅಂತ ತಿಳಿಸಿದರು. ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸೋದು ಮಾತ್ರ ಮುಖ್ಯ ಅಂತ ಹೇಳ್ತಾ, ನಿಮ್ಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಹೇಳಿ ನನ್ನ 2 ಮಾತಾಡಲು ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು. ಪ್ರತಿಭಾ ಕಾರಂಜಿಗೆ 15ಕ್ಕೂ ಹೆಚ್ಚು ಶಾಲೆಗಳ 400 ವಿದ್ಯಾರ್ಥಿಗಳು ಭಾಗವಹಿಸಿದರು. ವೇದಿಕೆಯಲ್ಲಿ ಮುಖಂಡರಾದ ಕಾರ್ತಿಕ್, ಶೀಲಾ ಶಿವಪ್ರಸಾದ್, ಕಾವೇರಿ ಬಳಗದ ಚಂದ್ರು, ಪಾಪಣ್ಣ, ಮಧುಕುಮಾರ್, ಬಿಟಿ ಕೃಷ್ಣಪ್ಪ, ಸತ್ಯಭಾಮ ಹಾಗೂ ಗಿರೀಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪಾಂಡುಪುರ ಪಟ್ಟಣದ ಶಾಂತಿನಗರದಲ್ಲಿ ಕಾರ್ತಿಕ ಮಾಸದ ಸಂಭ್ರಮಕ್ಕೆ ಭಕ್ತಿ ಭಾವದ ಮೆರುಗು ತುಂಬಿದ ಶ್ರೀ ಶಕ್ತಿ ದೇವತೆ ಮಹಾಕಾಳೇಶ್ವರಿ ಅಮ್ಮನವರ 63ನೇ ವರ್ಷದ ಹೂವಿನ ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷವಾಗಿ ಆಚರಿಸಲಾಗುವ ಪುರಾತನ ಉತ್ಸವವು ಅಮ್ಮನ ಸನ್ನಿಧಿಯಲ್ಲಿ ಪಲ್ಲಕ್ಕಿ ಹೊರಟು ಪಟ್ಟಣದ ಸನ್ನಿಧಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿತು. ನೂರಾರು ಭಕ್ತರು ದಾರಿಯುದ್ದಕ್ಕೂ ದೀಪ ಬೆಳಗ್ಗೆ ಆರತಿ ಸಲ್ಲಿಸಿದರು. ಅಮ್ಮನ ಕೃಪೆಗೆ ಪಾತ್ರರಾದರು. ಬಣ್ಣ ಬಣ್ಣದ ಹೂವಿನಿಂದ ಅಲಂಕರಿಸಿದ ಪಲ್ಲಕ್ಕಿ ಉತ್ಸವ ರಾತ್ರಿಯಿಂದ ಬೆಳಗಿನವರೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿತು. ಈ ಸಂದರ್ಭದಲ್ಲಿ ಪಟ್ಟಣದ ಬೀದಿಗಳು ವಿದ್ಯುತ್ ದೀಪಗಳಿಂದ ಕಂಗೊಳಿಸಿದವು. ಮನೆಗಳ ಮುಂಭಾಗ ರಂಗೋಲಿಗಳು ಕಣ್ಮನ ಸೆಳೆದವು. ಪಟಾಕಿ ಸಿಡಿತ ಪಂಜಾನೆ ಕಾವಿತು ಗಮನ ಸೆಳೆಯಿತು. ನಾದಸ್ವರ, ತಮಟೆ, ನಾಸಿಕ್, ಡೋಲ್, ವೀರಗಾಸೆ, ಗೊಂಬೆಗಳು ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಈ ವೇಳೆ ಮಾತನಾಡಿದ ಪ್ರಧಾನ ಅರ್ಚಕ ಸತ್ಯನಾರಾಯಣರವರು, ಪುರಾತನ ದೇವಾಲಯವು 1920ರಲ್ಲಿ ಜೀರ್ಣೋದ್ಧಾರಗೊಂಡಿದ್ದು, ಆಗಿನಿಂದ ಕಾರ್ತಿಕ ಹಾಗೂ ಆಷಾಢ ಮಾಸದ ಕೊನೆಯ ವಾರದಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ಮರುದಿನ ಅನ್ನಸಂತರ್ಪಣೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದೀವಿ ಅಂತ ಹೇಳಿದರು. ಸ್ವರ್ಣ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಪಾಂಡವಪುರದ ಶ್ರೀ ಮಹಾಕಾಳೇಶ್ವರಿ ದೇವರ ಸನ್ನಿಧಿ. ಈ ದೇವಸ್ಥಾನ ಫ್ರೆಂಚ್ ಕಾಲದಲ್ಲಿ ದೇವರ ಸ್ಥಾಪನೆ ಆದಂಥದ್ದು. 1929ರಲ್ಲಿ ದೇವಸ್ಥಾನವನ್ನು ಕಟ್ಟಿದೆ. ಅವತ್ತಿಂದ ಇವತ್ತರೆಗೂ ಕೂಡ ಭಕ್ತಾದಿಗಳು ದೇವಸ್ಥಾನನ ಪೂಜೆ ಪುನಸ್ಕಾರಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕಡೆ ಕಾರ್ತಿಕ ಸೋಮವಾರ ಉತ್ಸವ ಇರುತ್ತೆ. ಮಾರನೇ ದಿವಸ ಮಂಗಳವಾರ ಅನ್ನದಾನ ಇರುತ್ತೆ. ಇದಿಷ್ಟನ್ನು ಸುಸೂತ್ರವಾಗಿ ಭಕ್ತಾದಿಗಳೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ತಾಯಿ ದಯೆಯಿಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನೆಲ್ಲ ತಾಯಿ ನೆರವೇರಿಸ್ತಾ ಇದ್ದಾಳೆ. ಹಾಗಾಗಿ ಭಕ್ತಾದಿಗಳು ತುಂಬ ಹೊರಗಡೆ ರಾಜ್ಯಗಳಿಂದೆಲ್ಲ ಬಂದು ಇಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಸೊ ನೋಡ್ತಾ ಇರ್ತಕ್ಕಂಥ ಸ್ವರ್ಣ ಟಿ ವಿಯ ಎಲ್ಲ ಭಕ್ತಾದಿಗಳಿಗೂ ಕೂಡ ವೀಕ್ಷಕರಿಗೂ ಕೂಡ ಆ ಮಹಾಕಾಳಿ ಒಳ್ಳೇದು ಮಾಡಲಿ ಅಂತ ಆಶೀರ್ವಚನಪೂರ್ವಕವಾಗಿ ಹೇಳ್ತೇವೆ. ದೇವಸ್ಥಾನದ ಟ್ರಸ್ಟಿ ಚಂದ್ರಶೇಖರ್ ಮಾತನಾಡಿ, ದೇವಾಲಯ ಫ್ರೆಂಚರ ಕಾಲದಿಂದಲೂ ಪ್ರಸಿದ್ಧವಾಗಿದ್ದು, ಕಾಲಾಂತರದಲ್ಲಿ ಹಿಂದೂ ಸೈನಿಕರು ಯುದ್ಧಕ್ಕೆ ತೆರಳು ಮೊದಲು ಇಲ್ಲಿ ಶಕ್ತಿ ದೇವತೆಯ ಪೂಜೆ ಸಲ್ಲಿಸುತ್ತಿದ್ರು ಅಂತ ನೆನಪು ಮಾಡಿಕೊಂಡ್ರು. ಶ್ರೀ ಮಹಾಕಾಳೇಶ್ವರಿ ಅಮ್ಮನ ಒಂದು ಉತ್ಸವವು ಸುಮಾರು 63 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇದೆಲ್ಲ ಫ್ರೆಂಚ್ ಕಾಲದಲ್ಲಿ ಕಲ್ಕತ್ತಾದಿಂದ ಬಂದು ಈ ಒಂದು ಸ್ಥಾನದಲ್ಲಿ ಹಿಂದೂಗಳಾದಂಥ ಹಿಂದೂ ಸೈನಿಕರು ಈ ಒಂದು ತಾಯಿಯೆಲ್ಲ ಸ್ಥಾಪನೆ ಮಾಡಿ ಇಲ್ಲಿಂದ ಟಿಪ್ಪುವಿನ ಮೇಲೆ ಯುದ್ಧಕ್ಕೆ ದಂಡೆತ್ತಿ ಹೋಗ್ತಾಯಿದ್ರು. ಅಲ್ಲೆಲ್ಲ ಆ ಒಂದು ಕಾಲದಲ್ಲಿ ಸ್ಥಾಪನೆ ಆಗಿದಂಥ ಈ ತಾಯಿಯ ಒಂದು ಸೇವೆಯು ಪೂರ್ವಿಕರು ಮಾಡ್ಕೊಂಡು ಬಂದಿದ್ದರು. ಅದರಂತೆ ಈಗಿನ ಎಲ್ಲ ಈ ಒಂದು ಕ್ಷೇತ್ರದ ಯುವಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. 63 ವರ್ಷದಿಂದ ಸತತವಾಗಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕೀಲ್ಕುದುರೆ ಇರ್ತಿತ್ತು, ಇಲ್ಲದೆ ಎಲ್ಲ ಈಗ ಒಂದು ಗ್ರಾಮೀಣ ಒಂದು ಕಲಾ ತಂಡಗಳೆಲ್ಲ ಕರೆಸಿ ಉತ್ಸವವು ರಾತ್ರಿ 9 ಗಂಟೆಗೆ ಹೊರಟು ನಂತರ ಮಧ್ಯಾಹ್ನ 1 ಗಂಟೆಗೆ ಈ ಒಂದು ತಾಯಿಯ ಸನ್ನಿಧಾನಕ್ಕೆ ಬಂದು ಸೇರುತ್ತೆ. ನಂತರ ಒಂದು 8 ರಿಂದ 10 ಸಾವಿರ ಜನಸಂಖ್ಯೆಯು ಈ ತಾಯಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಭಕ್ತಾದಿಗಳು ತನುಬಲ ಧನ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ ಕೂಡ ಈ ಮಂಗತಾಯಮ್ಮ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಈ ವರ್ಷದ ಕಾರ್ತಿಕೋತ್ಸವವು ಪಾಂಡುಪುರದಲ್ಲಿ ಭಕ್ತಿ ಸಾಂಸ್ಕೃತಿಕ ವೈಭವದ ಅದ್ಭುತ ಸಂಯೋಜನವಾಗಿ ಭಕ್ತರಿಗೆ. ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ಸರ್ಕಾರಿ ಕಚೇರಿ ಜಪ್ತಿ. ರೈತನಿಗೆ ಭೂ ಪರಿಹಾರ ಕೊಡದೆ ಸತಾಯಿಸಿದ ಅಧಿಕಾರಿಗೆ ಕೋರ್ಟ್ ಆದೇಶ ಮಾಡಿದೆ. ಮಂಡ್ಯದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಜಪ್ತಿಗೆ ಆದೇಶ ಹೊರಡಿಸಲಾಗಿದೆ. ಮಂಡ್ಯ ನಗರದಲ್ಲಿರುವ ಕಾರ್ಯಪಾಲಕ ಇಂಜಿನಿಯರ್ ವಿಷ4 ವಿಭಾಗದ ಎಇ ಕಚೇರಿ ಜಪ್ತಿಗೆ ಆದೇಶ ಹೊರಡಿಸಲಾಗಿತ್ತು. ವಕೀಲರ ಜೊತೆ ಕೋರ್ಟ್ ಜಪ್ತಿ ಆದೇಶದೊಂದಿಗೆ ಬಂದ ರೈತನಿಂದ ಕಚೇರಿ ಪೀಠೋಪಕರಣ ಸೇರಿ ಕಂಪ್ಯೂಟರ್ ಜಪ್ತಿ ಮಾಡಲಾಯಿತು. ಮದ್ದೂರು ತಾಲೂಕಿನ ಹೆಬ್ಬೆರಳು ಗ್ರಾಮದ ರೈತ ಜವರೇಗೌಡ ಭೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು. ನೀರಾವರಿ ಇಲಾಖೆ ಅಧಿಕಾರಿಯ ನಿರ್ಲಕ್ಷ್ಯ ಧೋರಣೆಗೆ ಜಪ್ತಿ ಆದೇಶ ಕೊಟ್ಟು ಚಾಟಿ ಬೀಸಿದೆ ಕೋರ್ಟು. ನಾಲೆ ಭೂಮಿ ಕಳೆದುಕೊಂಡಿದ್ದ ರೈತನಿಗೆ 84 ಲಕ್ಷ ಪರಿಹಾರ ಕೊಡದೆ ವಿಳಂಬ ಮಾಡಲಾಗಿತ್ತು. ಗ್ರಾಮದ ಮುತ್ತುರಾಯನ ಕೆರೆಯ ಪೋಷಕ ನಾಲೆಗೆ ರೈತ ಜಮೀನು ವಶಪಡಿಸಿಕೊಳ್ಳಲಾಗಿತ್ತು. ಸುಮಾರು 1.17 ಎಕರೆ ವಶ ಮಾಡಿಕೊಳ್ಳಲಾಗಿತ್ತು. 2020ರಲ್ಲಿ ಕೋರ್ಟ್ನಿಂದ ಆದೇಶವಿದ್ದರೂ ಪರಿಹಾರ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರು. ರೈತರಿಗೆ ಪರಿಹಾರ ಕೊಡದೆ ಅಲದಾಡಿಸುತ್ತಿರುವ ಅಧಿಕಾರಿಗಳಿಗೆ ಕಚೇರಿ ಜಪ್ತಿ ಆದೇಶ ಕೊಟ್ಟು ಚಾಟಿ ಬೀಸಿದೆ ನ್ಯಾಯಾಲಯ. ಜಿಲ್ಲೆಯಲ್ಲಿ ಇದು 4ನೇ ಕಚೇರಿ ಜಪ್ತಿ ಪ್ರಕರಣವಾಗಿರುವುದು ವಿಶೇಷವಾಗಿದೆ.
2020 ಕಾಲುವೆಗೆ ಇದು ನಮ್ಮ ಮುದ್ರಂಕೆರೆ ಪೋಷಕ ನಾಲೆಗೆ ಕೋರ್ಟಿಂದ ಆರ್ಡರ್ ಆಗೈತೆ ಅಮೌಂಟ್ ಕಟ್ಟೋಕ್ಕೆ, ಕಟ್ಟಿಲ್ಲ. ಅದಕ್ಕೆ ಜಪ್ತಿ ಮಾಡ್ತಾರೆ, ನಮ್ಮ ಲಾಯರು ಜಪ್ತಿ ಮಾಡ್ತಾರೆ. ಯಾವ ಊರು ಏನು ಏನು ನಾವು ಹೆಬ್ಬೆರಳು, ಆತ್ಕೂರು ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಅದು ಆ ಊರವರು ಸರ್. ಎಷ್ಟು ವಶಪಡಿಸ್ಕೊಂಡಿದ್ರು ಜಮೀನು 1 ಎಕರೆ 17 ಕುಂಟೆ ವಶಪಡಿಸ್ಕೊಂಡವ್ರು. ಎಷ್ಟು ಪರಿಹಾರ ಕೊಡಬೇಕು? ಇನ್ನು 84,04,713 ರೂಪಾಯಿ ದುಡ್ಡು ಬರಬೇಕಾಯ್ತು. ಅದಕ್ಕೆ ಯಾವಾಗಿಂದ ಯಾವ ಇಸ್ವಿಲಾಗಿದ್ದು ಅಲ್ಲಿ ಆರ್ಡ್ರ್ ಆಗಿ 2020 ಆರ್ಡ್ರ್ ಆಗದೆ. ಕೋರ್ಟ್ ಆರ್ಡ್ರ್ ಆದರೂ ದುಡ್ಡು ಕಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. ಅದಕ್ಕೋಸ್ಕರ ಏನು ಕೇಳಿದ್ರೆ ಇಲ್ಲ ಕಟ್ತೀವಿ, ನಾಳಿಕೆ ನಾಳ್ದು ವರ್ಷ ಹಿಂಗೆ ಹೇಳ್ಕೊಬರ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಮ್ಮ ಲಾಯರು ಜಪ್ತಿ ಮಾಡ್ತಾರೆ. 5 ವರ್ಷದಿಂದ ಹಂಗೆ ಮಾಡ್ತಾರೆ. 5-6 ವರ್ಷವೇ ಆಯಿತು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,